ಜೈ ಭಾರತ್ ವಂದೇ ಮಾತರಂ. ಈ ಭಯೋತ್ಪಾದಕ ವಿಚಾರದಲ್ಲಿ ಚೀನಾ ಯಾಕೋ ಡಬಲ್ ಗೇಮ್ ಆಡ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನು ಉತ್ಪಾದಿಸುವ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತು. ಆದರೂ ಕೂಡ ಈ ಪಾಕಿಸ್ತಾನವನ್ನು ಸೇವ್ ಮಾಡ್ತಿದೆಯಾ? ಈ ಪ್ರಪಂಚದ ಮುಂದೆ ಪಾಕಿಸ್ತಾನವನ್ನು ಭಯೋತ್ಪಾದಕರಿಂದ ಬಲಿಪಶುವಾದ ರಾಷ್ಟ್ರ ಅಂತ ಅನ್ನಿಸಿಕೊಳ್ಳಲು ಮುಂದಾಗುತ್ತಿದೆಯಾ? ಈ SCO ಶೃಂಗಸಭೆಯಲ್ಲಿ ಭಾರತದಲ್ಲಿ ನಡೆದಂಥ ಈ ಪಹಲ್ಗಾಮ್ ದಾಳಿಯ ಬಗ್ಗೆ ಯಾಕೆ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಲಿಲ್ಲ? ಬೀಜಿಂಗ್ನಲ್ಲಿ ಶಾಂಘೈ ಸಹಕಾರ ಸಂಘದ ಒಂದು ಶೃಂಗಸಭೆ ನಡೆಯುತ್ತಿದೆ. ಅಲ್ಲಿ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಸಹಿ ಹಾಕಲು ನಿರಾಕರಿಸಿದ್ದಾರೆ. ಅಂಥದ್ದೇನಾಯಿತು? ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಪ್ರಪಂಚದಲ್ಲಿ ಗುಡ್ ಟೆರರಿಸಮ್ ಹಾಗೆ ಬ್ಯಾಡ್ ಟೆರರಿಸಮ್ ಎಂಬ ಎರಡು ಬಣಗಳಿವೆ. ಯಾಕೆಂದರೆ ಚೀನಾ ಪಾಕಿಸ್ತಾನದಲ್ಲಿ ನಡೆದಂತಹ ಈ ಭಯೋತ್ಪಾದಕ ಕೃತ್ಯವನ್ನು ಈ SCO ಶೃಂಗಸಭೆಯಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಇತ್ತೀಚೆಗೆ ಭಾರತದ ಮೇಲೆ ನಡೆದ ಈ ಪಾಕ್ ಪ್ರೇರಿತ ಭಯೋತ್ಪಾದಕ ಕೃತ್ಯವನ್ನು ಈ SCO ಶೃಂಗಸಭೆಯಲ್ಲಿ ಎಲ್ಲಿಯೂ ಕೂಡ ಉಲ್ಲೇಖಿಸಿಲ್ಲ. ಇಲ್ಲಿ ಪಾಕಿಸ್ತಾನ ಭಾರತ ಶತ್ರು ರಾಷ್ಟ್ರಗಳು. ಆದರೆ ಪಾಕಿಸ್ತಾನ ಚೀನಾದ ಮಧ್ಯೆ ಸಂಬಂಧ ಚೆನ್ನಾಗೇ ಇದೆ. ಭಾರತ ವಿರುದ್ಧ ಷಡ್ಯಂತ್ರ ರಚಿಸಲು ಪಾಕಿಸ್ತಾನಕ್ಕೆ ಚೀನಾ ಪ್ರೇರೇಪಿಸುತ್ತಿದೆ. ಚೀನಾ ಪಾಕಿಸ್ತಾನಕ್ಕೆ ನೀಡಿದಂತಹ ಆಯುಧಗಳು ಭಾರತದ ವಿರುದ್ಧ ಬಳಸಿತ್ತು. ಪಾಕಿಸ್ತಾನದಲ್ಲಿ ಇತ್ತೀಚೆಗೆ TTP ಸಂಘಟನೆ ಈ ಟ್ರೈನ್ ಹೈಜಾಕ್ ಮಾಡಿದ್ರು. ಅದರ ಬಗ್ಗೆ ಇಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಪಹಲ್ಗಾಮಲ್ಲಿ ನಡೆದ ಈ ಭಯೋತ್ಪಾದಕ ಕೃತ್ಯವನ್ನು ಎಲ್ಲಿಯೂ ಉಲ್ಲೇಖಿಸಿಲ್ಲ. ಇದು ಭಾರತದ ಪಾಲಿಗೆ ರಾಜನಾಥ್ ಸಿಂಗ್ ಅವರಿಗೆ ಈ ಸಿಟ್ಟಿಗೆ ಕಾರಣವಾಗಿತ್ತು. ಈ ಶಾಂಘೈ ಸಹಕಾರ ಸಂಘ ಅಂದರೆ ಇದರಲ್ಲಿ ಒಟ್ಟು 10 ದೇಶಗಳಿವೆ. ಇದರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಸದಸ್ಯ ರಾಷ್ಟ್ರಗಳು. ಉಳಿದಂತೆ ರಷ್ಯಾ, ಇರಾನ್, ಚೀನಾ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಇರಾನ್ ಹೀಗೆ ಒಟ್ಟಿಗೆ 10 ರಾಷ್ಟ್ರಗಳಿವೆ. ಈ ಸಂಘದ ಮುಖ್ಯ ಉದ್ದೇಶವೇನೆಂದರೆ ಈ ರಕ್ಷಣಾ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸಹಕಾರ ನೀಡಿ ಸಂಬಂಧವನ್ನು ಸುಧಾರಿಸುವ ಕೆಲಸವಾಗಿದೆ. ಈ ಪಹಲ್ಗಾಮ್ ದಾಳಿಯನ್ನು ಖಂಡಿಸುವ ಪ್ರಸ್ತಾವನೆ ಕೂಡ ಇದರಲ್ಲಿ ಇರಲಿಲ್ಲ. ಇದೊಂದು ಭಾರತದ ಆತ್ಮಗೌರವಕ್ಕೆ ಧಕ್ಕೆಯಾದಂತಹ ವಿಚಾರ. ಇದನ್ನು ಅರಿತುಕೊಂಡ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕೂಡಲೇ ಈ ಜಾಯಿಂಟ್ ಸ್ಟೇಟ್ಮೆಂಟ್ಗೆ ಸಹಿ ಹಾಕಲು ನಿರಾಕರಿಸಿದ್ದಾರೆ. ಈ ಜಾಯಿಂಟ್ ಸ್ಟೇಟ್ಮೆಂಟ್ ಎಂದರೆ ಆ ಸಂಘಟನೆಯಲ್ಲಿ ಒಟ್ಟಿಗೆ 10 ರಾಷ್ಟ್ರಗಳಿವೆ. ಆ 10 ರಾಷ್ಟ್ರಗಳು ಒಟ್ಟುಗೂಡಿ ಒಮ್ಮತವಾಗಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳಿಗೆ 10 ರಾಷ್ಟ್ರಗಳ ಒಪ್ಪಿಗೆ ಇದೆ ಅಂತ ಹೇಳಿ ಅದಕ್ಕೆ ಸಹಿ ಹಾಕಿ ಕೊಡುತ್ತಾರೆ. ಆದರೆ ಇಲ್ಲಿ ಈ ಚೀನಾದ ಡಬಲ್ ಗೇಮ್ಗೆ ಭಾರತ ಸಹಿ ಹಾಕಲು ನಿರಾಕರಿಸಿತು. ಇಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಪಷ್ಟವಾಗಿ ಬೇಕಂತಲೇ ಮಾಡಿದಂತಿದೆ. ಇದೇ ವಿಚಾರವಾಗಿ ಮಾತನಾಡಿದ ರಾಜನಾಥ್ ಸಿಂಗ್ ಭಯೋತ್ಪಾದಕರ ವಿರುದ್ಧ ಕಟುವಾದ ಶಬ್ದಗಳಿಂದ ಟೀಕಿಸಿದ್ದಾರೆ. ಈ SCO ಸದಸ್ಯ ರಾಷ್ಟ್ರಗಳು ಭಯೋತ್ಪಾದನೆಯನ್ನು ಕೂಡ ಖಂಡಿಸಿದ್ದಾರೆ. ಆದರೆ ಈ ಪಾಕ್ ಪ್ರೇರಿತ ಭಯೋತ್ಪಾದನೆ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ. ಇದು ರಾಜನಾಥ್ ಸಿಂಗ್ ಅವರಿಗೆ ಸರಿ ಕಾಣಿಸಲಿಲ್ಲ. ಇಲ್ಲಿ ಸಹಿಯನ್ನು ನಿರಾಕರಿಸುವ ಮೂಲಕ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಸ್ಪಷ್ಟವಾದ ಸಂದೇಶ ರವಾನಿಸಿದೆ ಭಾರತ. ಈ ಭಯೋತ್ಪಾದನೆ ವಿಚಾರದಲ್ಲಿ ಯಾವ ರಾಷ್ಟ್ರ ಜೊತೆನೂ ಯಾವ ವಿಚಾರದಲ್ಲೂ ಕೂಡ ರಾಜಿ ಮಾಡಲ್ಲ. ಭಾರತದ ಈ ನಿರ್ಧಾರಕ್ಕೆ ಚೀನಾಕ್ಕೆ ಸ್ವಲ್ಪ ಇರುಸುಮುರುಸು ಉಂಟಾಗಿದೆ. ಈ ಜಗತ್ತಿನಾದ್ಯಂತ ಚೀನಾದ ಒಂದು ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಪೋಸ್ ಆಗಿದೆ. ಕೇವಲ ಈ ಸಂಘ ಅಂತ ಮಾತ್ರವಲ್ಲ, ಕೆಲವೊಂದು ವಿಶ್ವಸಂಸ್ಥೆಯ ವಿಚಾರದಲ್ಲೂ ಕೂಡ ಹಾಗೇನೆ. ಈ ಭಯೋತ್ಪಾದಕರ ವಿಚಾರದಲ್ಲೂ ಕೂಡ ಪಾಕಿಸ್ತಾನದ ಪರ ಈ ಚೀನಾ ನಿಲ್ಲುತ್ತೆ. ರಾಜನಾಥ್ ಸಿಂಗ್ ಅವರ ಈ ನಿರ್ಧಾರಕ್ಕೆ ಭಾರತೀಯರೆಲ್ಲರೂ ಖುಷಿಯಾಗಿದ್ದಾರೆ.